ನಮಸ್ಕಾರ, ಶುಭೋದಯಕ್ಕೆ ಸ್ವಾಗತ. ಇವತ್ತಿನಿಂದ 9 ದಿನಗಳವರೆಗೆ ನಾನು ನಮ್ಮ ಅವತಾರಗಳ ಬಗ್ಗೆ, ಅಂದರೆ ದಶಾವತಾರಗಳ ಬಗ್ಗೆ ಶುಭೋದಯದ ಪದ್ಯಗಳನ್ನು ರಚಿಸೋ ಪ್ರಯತ್ನ ಮಾಡಿದ್ದೀನಿ. ಅದನ್ನು ತಾವು ಗಮನಿಸ್ಬೋದು. ಇವತ್ತಿಂದು ಮತ್ಸ್ಯಾವತಾರ. ಪದ್ಯ ಹೀಗಿದೆ: ಬಾನ ಕಡಲ ಮೀನು ರವಿಯು ದಿನದ ಜೊತೆಗೆ ಬೆಳೆವನು, ಭುವಿಯ ಜೀವ ಪೊರೆವನು, ಮತ್ಸ್ಯ ಇನನು ಮತ್ತೆ ನಾಳೆ ಬರುವನು. ಇದು ಪದ್ಯ. ಬಾನ ಕಡಲ ಮೀನು, ನಮಗೆ ಮತ್ಸ್ಯಾವತಾರದ ಕಥೆ ಗೊತ್ತಿದೆ. ವಿಷ್ಣು ಮತ್ಸ್ಯ ಅಂದರೆ ಮೀನಿನ ಅವತಾರವನ್ನು ತಾಳಿ ಈ ಜಗತ್ತನ್ನು ರಕ್ಷಿಸ್ತಾ ಆ ದೊಡ್ಡ ಹಡಗಿನಲ್ಲಿ ಎಲ್ಲ ಸಸ್ಯ ಮತ್ತು ಪ್ರಾಣಿ ವರ್ಗದ ಪ್ರಭೇದಗಳನ್ನು ಇರಿಸಿಕೊಂಡು ನಮ್ಮ ಪುರಾತನ ನಿಜವಾದ ತಾತ ಅಂತ ಹೇಳಬೇಕಾದಂತಹ ಮನು ಅವನ ಆ ಒಂದು ಹಡಗನ್ನು ತಾನು ಹೊತ್ತು ಅಥವಾ ತಾನು ಅದನ್ನು ತನ್ನ ಕೊಂಬಿಗೆ ಕಟ್ಟಿಕೊಂಡು ಕಡಲಿನಲ್ಲಿ ಈಜಿ ಜಲಪ್ರಳಯದಿಂದ ಭೂಮಿಯನ್ನು ಕಾಪಾಡಿದ ಅನ್ನೋದು ಕತೆ ಅಥವಾ ಅದು ಪುರಾಣ. ಅದನ್ನು ಈ ಪದ್ಯದಲ್ಲಿ ತರೋ ಪ್ರಯತ್ನ. ಬಾನ ಕಡಲ ಮೀನು ರವಿಯು ದಿನದ ಜೊತೆಗೆ ಬೆಳೆವನು. ಅದು ಹೇಗೆ ಮತ್ಸ್ಯಾವತಾರದಲ್ಲೇ ಮೀನು ಕಮಂಡಲದಿಂದ ಮಡಿಕೆಯಿಂದ ಗುಡಿಸಲಿನ ಎದುರುಗಡೆ ಒಂದು ಕೊಳದಿಂದ ಆಮೇಲೆ ಸಮುದ್ರದಲ್ಲಿ ಹೇಗೆ ಬೆಳೀತೋ ದೊಡ್ಡದಾಗಿ, ಹಾಗೆ ಸೂರ್ಯ ಆರಂಭದಲ್ಲಿ ಬೆಳಗಿನಲ್ಲಿ ಚಿಕ್ಕದಾಗಿ ಕಾಣಿಸ್ತಾನೆ, ಜೊತೆಗೆ ಅಷ್ಟು ಪ್ರಖರವಾಗಿರೋದಿಲ್ಲ. ಆಕಾರದಲ್ಲಿ ಅಷ್ಟೇ ಅಲ್ಲ, ಗುಣದಲ್ಲಿ ಅವನು ನಮಗೆ ಬೆಳೀತಾ ಹೋಗೋದನ್ನು ನೋಡ್ಬೋದು. ಅಂದರೆ ಬಿಸಿಲು ದಿನ ಮುಂದುವರೆದ ಹಾಗೆಲ್ಲ ಬಹಳ ಪ್ರಖರವಾಗಿ ಹೋಗ್ತಾ ಇರುತ್ತೆ. ಹೀಗಾಗಿ ಅವನು ದಿನದ ಜೊತೆಗೆ ಬೆಳೆವನು, ಭುವಿಯ ಜೀವ ಪೊರೆವನು. ಇದು ಕಾಮನ್ ಫ್ಯಾಕ್ಟರ್ ಅಥವಾ ಕಾಮನ್ ಎಲಿಮೆಂಟ್. ಈ ಭೂಮಿಯ ಜೀವಗಳನ್ನು ಪೋಷಿಸುವುದಕ್ಕೆ ರವಿಯ ಅಗತ್ಯ ಇದೆ, ಅತ್ಯಗತ್ಯ. ಹೀಗಾಗಿ ಭುವಿಯ ಜೀವ ಪೊರೆವನು, ಮತ್ಸ್ಯ ಇನನು. ಈ ರೀತಿಯಲ್ಲಿ ಮತ್ಸ್ಯಾವತಾರಿ ಇನ ಅಂದರೆ ಸೂರ್ಯ ಅಂತ. ಮತ್ತೆ ನಾಳೆ ಬರುವನು, ಮತ್ತೆ ನಾಳೆ ಬರ್ತಾನೆ ಅಂತ. ಇದು ಇವತ್ತಿನ ಪದ್ಯದ ಸಾರಾಂಶ. ತಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಕಮೆಂಟ್ಗಳನ್ನು ನಿರೀಕ್ಷಿಸ್ತಾ ಇರ್ತೀನಿ. ನಮಸ್ಕಾರ.